ಇಲ್ಲಿ ನಾವು ಟಪಾಲ್ ಕೊಡೋಕೆ ಬಂದಿದ್ದೀವಿ. 10:15 10:45 ಆಗೈತೆ. ಇಲ್ಲಿ ಟಪಾಲ್ ಸೆಕ್ಷನ್ ಅವರಲ್ಲಿ ಒಬ್ಬರು ಇಲ್ಲ. ಮಾನ್ಯ ಶ್ರೀಯುತ ಪೊಲೀಸ್ ಕಮಿಷನರ್ ಅವರು ಏನು ಮಾಡ್ತಿದ್ದಾರೆ ನನಗಂತೂ ಗೊತ್ತಿಲ್ಲ ರೀ. 10:15 ಯಾರೂ ತಗೊಳ್ಳಲ್ಲ. 10:15 ಅಂತ ಟೈಮಿಂಗ್ಸ್ ಹಾಕಿದ್ದೀರಿ. ಆದರೆ ಇಲ್ಲಿ ನಿಮ್ಮ ಕಮಿಷನರ್ ಆಫೀಸಲ್ಲೇ ಸರಿ ಇಲ್ಲ ಅಂದರೆ ಇನ್ನು ಎಲ್ಲಿ ಸರಿ ಆಗ್ತದೆ ನೋಡಿ. ಅಂಗವಿಕಲರಿಗೆ ಸಮಸ್ಯೆ ಆಗ್ತದೆ ಅಲ್ವಾ? ಕಾನೂನು ಎಲ್ಲಿದೆ? 10:15 ಆಗಿದೆ, ಟಪಾಲ್ ಸೆಕ್ಷನ್ ಅವ್ರು ಇಲ್ಲ ಅಂದರೆ ಪೊಲೀಸ್ ಕಮಿಷನರ್ ಏನು ರೀ ವ್ಯವಸ್ಥೆ? ಅಂಗವಿಕಲರು ಕಾಯ್ಕೊಂಡು ಕೂತ್ಕೊಳ್ಬೇಕಾ ಆ ವ್ಯವಸ್ಥೆಯಲ್ಲಿ? ಹೇಳಿ ನೋಡೋಣ. ವಿಕಲಚೇತನಿಗೆ ಫಸ್ಟ್ ಪ್ರಿಫರೆನ್ಸ್ ಅಂತಾರೆ. ಎಲ್ಲಿ ಕೊಡ್ತೀರಿ ನೀವು? ಕಮಿಷನರ್ ಆಫೀಸಲ್ಲೇ ಕೊಡೋದಿಲ್ಲ. ಇನ್ನೂ ಬಂದಿಲ್ಲ ಅಂದರೆ ಲೆಕ್ಕ ಹಾಕೊಳ್ಳಿ ಅಲ್ಲಿಗೆ. ಡಾಕ್ಟರ್ ಶಾಲಿನಿ ರಜೇಶ್, ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಗಳು, ನೀವೇನು ಮಾಡ್ತಿದ್ದೀರಾ ಅಂತ ನನಗೂ ಗೊತ್ತಿಲ್ಲ. ವಿಕಲಚೇತನ ಫಸ್ಟ್ ಪ್ರಿಫರೆನ್ಸ್ ಅಂತಿದೆ, ಆದರೆ ನೀವೇನು ಮಾಡ್ತಿದ್ದೀರಿ ನೋಡಿ. ಟಪಾಲ್ ಕೊಟ್ಟಿದ್ದೀನಿ, 10:15 ಆಯಿತು, ಇಲ್ಲಿ 10:15ಗೆ ಬರ್ತಾರೆ ಅಂತ ಹೇಳ್ತಾರೆ. ಮತ್ತು ಹೆಂಗೆ ವ್ಯವಸ್ಥೆ? ಅದಕ್ಕೆ ನಾನು ಮಾನ್ಯ ಡಾಕ್ಟರ್ ಶಾಲಿನಿ ರಜೇಶ್, ಕರ್ನಾಟಕದ ಮುಖ್ಯ ಕಾರ್ಯದರ್ಶಿ ಅವರಿಗೆ ನಾನು ಮನವಿ ಮಾಡ್ತಾಯಿದ್ದೀನಿ. ನಿಮ್ಮ ಸಮಯ ಏನಿದೆ ಅದನ್ನು ಮಾತ್ರ ಮಾಡಿ, ಎಕ್ಸ್ಟ್ರಾ ಎಲ್ಲ ಮಾಡಬೇಡಿ. 1/4 ಗಂಟೆ ಟೈಮ್ ಎಕ್ಸ್ಟ್ರಾ ಕಾಯ್ಕೊಂಡು ಕೂತ್ಕೊಳ್ಬೇಕಾ? ಇದು ನನಗೆ ಗೊತ್ತಿಲ್ಲಪ್ಪ. ಇದು ನಮ್ಮ ವ್ಯವಸ್ಥೆ. ಏನು ಮಾಡ್ತೀರಾ ಮಾಡಿ.